ಮಹಾರಾಜ ರಣಜಿತ್ ಸಿಂಗ್ ಅವರ ಮಗ ದುಲೀಪ್ ಸಿಂಗ್ ಅವರನ್ನು ಬ್ರಿಟಿಷರು ಬಾಲ್ಯದಲ್ಲೇ ಬ್ರಿಟನ್ಗೆ ಕಳುಹಿಸಿದರು ಮತ್ತು ಅವರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಿಸಲಾಯಿತು. ಆದರೆ ಬ್ರಿಟಿಷರು ಅವರೊಳಗಿನ ಸಿಖ್ಖರನ್ನು ಕೊಲ್ಲುವಲ್ಲಿ ಯಶಸ್ವಿಯಾದರೆ ಇದು 1849ರ ಕಥೆ. ಮಹಾರಾಜ ರಣಜಿತ್ ಸಿಂಗ್ ಹುತಾತ್ಮರಾಗಿ ಕೇವಲ 10 ವರ್ಷಗಳು ಕಳೆದಿದ್ದವು ಮತ್ತು ಎರಡನೇ ಆಂಗ್ಲೋ ಸಿಖ್ ಯುದ್ಧದ ಧೂಳು ಇನ್ನೂ ತಣ್ಣಗಾಗಿರಲಿಲ್ಲ. ಆಗ ಪಂಜಾಬ್ನ ಗಾಯವು ಮತ್ತಷ್ಟು ಹೆಚ್ಚಾಯಿತು. ಸಿಖ್ ಸಾಮ್ರಾಜ್ಯದ ಸೋಲಿನ ನಂತರ ಪಂಜಾಬ್ ಬ್ರಿಟಿಷ್ ಆಕ್ರಮಣಕ್ಕೆ ಒಳಗಾಯಿತು. ಮಹಾರಾಜ ರಣಜಿತ್ ಸಿಂಗ್ ನಿರ್ಮಿಸಿದ ವಿಶಾಲ ಸಾಮ್ರಾಜ್ಯವು ಆಗಲೇ ದುರ್ಬಲಗೊಂಡಿತು. ಆ ಸಮಯದಲ್ಲಿ ಉತ್ತರಾಧಿಕಾರಿ ಮಹಾರಾಜ ದುಲೀಪ್ ಸಿಂಗ್ ಕೇವಲ 10 ವರ್ಷ ವಯಸ್ಸಿನವರಾಗಿದ್ದರು. ಬ್ರಿಟಿಷರು ಅವರನ್ನು ಸಿಂಹಾಸನದಿಂದ ಪದಚ್ಯುತಗೊಳಿಸಿ ಅವರ ತಾಯಿ ಜಿಂದ್ ಕೌರ್ನಿಂದ ಬೇರ್ಪಡಿಸಿದರು. ಬಳಿಕ ಅವರನ್ನು ಅವರ ಸ್ಥಳೀಯ ಸಂಸ್ಕೃತಿ ಮತ್ತು ಗುರುತಿನಿಂದ ದೂರ ಇಂಗ್ಲೆಂಡ್ಗೆ ಕಳುಹಿಸಲಾಯಿತು. ಅಲ್ಲಿ ಜಾನ್ ಲೋಗಿನ್ ಎಂಬವರ ಮೇಲ್ವಿಚಾರಣೆಯಲ್ಲಿ ಅವರು ಸಂಪೂರ್ಣವಾಗಿ ಆಂಗ್ಲ ರೀತಿಯಲ್ಲಿ ಬೆಳೆದರು. 15ನೇ ವಯಸ್ಸಿನಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡು ಬ್ರಿಟಿಷ್ ರಾಜ್ನ ನಿಷ್ಠಾವಂತ ಪ್ರಜೆಯಾಗಿ ರೂಪುಗೊಂಡರು. ಅವರು ರಾಣಿ ವಿಕ್ಟೋರಿಯಾಳ ನಿಕಟವರ್ತಿಯಾದರು. ಅವರ ಜೀವನ ಶೈಲಿ ಮತ್ತು ಭವ್ಯತೆಯು ಇಂಗ್ಲಿಷ್ ಕೂಲಿನರ ಜೀವನ ಶೈಲಿಯನ್ನು ಹೋಲುತ್ತಿತ್ತು. ಆದರೆ ಅವರ ನಿಜವಾದ ರಹಸ್ಯ ಮತ್ತು ಗುರುತು ಹಿಂದೆ ಉಳಿಯಿತು. 1861ರಲ್ಲಿ ಅವರು ತನ್ನ ತಾಯಿಯನ್ನು ಭೇಟಿಯಾದಾಗ ಅವರ ಜೀವನ ಬದಲಾಯಿತು. ಅವರ ತಾಯಿ ಅವರಿಗೆ ಅವರ ನಿಜವಾದ ಗುರುತು, ಸಿಖ್ ಸಂಪ್ರದಾಯದ ಘನತೆ ಮತ್ತು ಬ್ರಿಟಿಷರ ಮೋಸವನ್ನು ಬಹಿರಂಗಪಡಿಸಿದರು. ಇದನ್ನು ಕೇಳಿದ ದುಲೀಪ್ ಸಿಂಗ್ ಒಳಗಿನಿಂದ ಛಿದ್ರಗೊಂಡರು. ಅವರು ತನ್ನ ಧರ್ಮ ಮತ್ತು ತನ್ನ ಪಂಜಾಬ್ ಅನ್ನು ಮರಳಿ ಪಡೆಯಲು ನಿರ್ಧರಿಸಿದರು. 1886ರಲ್ಲಿ ಅವರು ಇಂಗ್ಲೆಂಡ್ ತೊರೆದು ಪಂಜಾಬ್ಗೆ ಹೊರಟರು. ಆ ಸಮಯದಲ್ಲಿ ಬ್ರಿಟಿಷ್ ಆಕ್ರಮಣದಲ್ಲಿದ್ದ ಅಡೆನ್ಗೆ ಅವರು ಬಂದರು. ಅಲ್ಲಿ ಅವರು ಹಲವಾರು ಸಿಖ್ ಸಂತರು ಮತ್ತು ಜ್ಞಾನಿ ಪ್ರತಾಪ್ ಸಿಂಗ್ ಅವರನ್ನು ಭೇಟಿಯಾದರು ಹಾಗೂ ಅಲ್ಲಿಯೇ ಅವರು ಅಮೃತ ಸಂಚಾರ ಸಮಾರಂಭಕ್ಕೆ ಒಳಗಾದರು. ಆ ಕ್ಷಣದಲ್ಲಿ ಒಬ್ಬ ಇಂಗ್ಲಿಷ್ ರಾಜಕುಮಾರ ಅಸ್ತಿತ್ವ ಕಳೆದುಕೊಂಡ ಮತ್ತು ಒಬ್ಬ ಸಿಖ್ ಸರ್ದಾರ್ ಪುನರ್ಜನ್ಮ ಪಡೆದ. ಆದರೆ ಬ್ರಿಟಿಷರು ಅವರ ದಾರಿಗೆ ತಡೆ ಹಾಕಿದರು. ಅವರನ್ನು ಬಂಧಿಸಿ ಭಾರತದ ನೆಲದಲ್ಲಿ ಕಾಲಿಡದಂತೆ ತಡೆಯಲಾಯಿತು. ಅವರು ಹಕ್ಕನ್ನು ಹೊಂದಿದ್ದ ಆ ಭೂಮಿಯ ಪ್ರದೇಶವನ್ನು ಅವರಿಗೆ ನಿರ್ಬಂಧಿಸಲಾಯಿತು. ಅವರ ಮರಳುವಿಕೆಯು ದಂಗೆಗೆ ಕಾರಣವಾಗಬಹುದೆಂದು ಬ್ರಿಟಿಷ್ ಸಾಮ್ರಾಜ್ಯವು ಭಯಪಟ್ಟಿತು. ಯುರೋಪ್ ಮತ್ತು ರಷ್ಯಾದಿಂದ ಸಹಾಯ ಪಡೆಯುವ ಮೂಲಕ ಅವರು ಪಂಜಾಬ್ ಅನ್ನು ಮರಳಿ ಪಡೆಯಲು ಪ್ರಯತ್ನಿಸಿದರು. ಆದರೆ ಸೈನ್ಯ ಅಥವಾ ಶಕ್ತಿ ಇಲ್ಲದೆ ಈ ಹೋರಾಟವು ಈಡೇರಲಿಲ್ಲ. ಅವರು ಅರಮನೆಗಳ ಭವ್ಯತೆಯಿಂದ ಬಾಡಿಗೆ ಕೋಣೆಗಳಲ್ಲಿ ವಾಸಿಸುವ ಸ್ಥಿತಿಗೆ ಇಳಿದರು. 1893ರಲ್ಲಿ ಪ್ಯಾರಿಸ್ನಲ್ಲಿ ಅವರು ನಿರಾಶ್ರಿತ ಅಲೆಮಾರಿಯಾಗಿ ತಮ್ಮ ಅಂತ್ಯವನ್ನು ಕಂಡರು. ಅವರನ್ನು ಇಂಗ್ಲೆಂಡ್ನಲ್ಲಿ ಸಮಾಧಿ ಮಾಡಲಾಗಿದ್ದರೂ ಕೊನೆಯಲ್ಲಿ ಅವರು ತಮ್ಮ ಸಿಖ್ ಗುರುತನ್ನು ಮರಳಿ ಪಡೆದರು. ಅವರ ಕಥೆ ಇಂದಿಗೂ ಪಂಜಾಬ್ನ ಗಾಳಿಯಲ್ಲಿ ಜೀವಂತವಾಗಿದೆ. ತಮ್ಮ ಇಡೀ ಜೀವನವನ್ನು ಒಂದೇ ಮನೆ ಅಂದರೆ ಪಂಜಾಬ್ಗಾಗಿ ನಿರೀಕ್ಷಿಸುತ್ತಾ ಕಳೆದ ರಾಜ ಎಂದು ಜನರು ಅವರನ್ನು ನೆನಪಿಸಿಕೊಳ್ಳುತ್ತಾರೆ.